ಮಹಿಳಾ ಕೋಟಾ ಇನ್ನೂ ಖಾಲಿಗೆ ಜಮಾ, ಹೀಗಾಗಿ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಎರಡನೇ ಲಿಸ್ಟ್ನಲ್ಲಿ ಆಗುತ್ತೆ ನಿರ್ಧಾರ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಹೇಳಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಅದು ನನ್ನ ಕೈಯಲ್ಲಿ ಅದೇನೇ ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ನಮ್ಮ ಹಿರಿಯರಿಗೆಲ್ಲ ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಹಾಗೆ ಅನ್ನಲಿಕ್ಕೆ ಸಾಧ್ಯ. ಪ್ರಜಾಪ್ರಭುತ್ವ ಅವರವರ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಟ್ಮೆಂಟಲ್ಲಿ ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರು ಚರ್ಚೆ ಮಾಡಿ ಖಂಡಿತವಾಗೂ ಸುಗಮವಾಗಿ ಹೊಸತನ ಅಲ್ವಾ, ಹೊಸ ಸರ್ಕಾರ ಎಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಶಿವಕುಮಾರ್ ಅವರು ಸಂಘಟದ ಚಂದ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನೋಡ್ಕೊಂಡು ಬಂದರೆ ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರ ಜೊತೆಯಲ್ಲಿ ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಅಂದರೆ ಸಮಾಧಾನಗೊಳಿಸ್ಬೋದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆಲ್ಲ ಅಡ್ಡಿ ಆಗ್ತಾ ಇದೆಯಾ? ಖಂಡಿತವಾಗಿ ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಎಲ್ಲ ಸಮಾಧಾನದಿಂದ ಮುಂದೆ ಇನ್ನೆಷ್ಟು ಸ್ಥಾನ ಸಿಗ್ತಾವೆ ಮೇಡಮ್ ಬೆಳಗಾವಿಗೆ? ಇನ್ನೂ ಹೆಚ್ಚುವರಿ 2 ಸಿಗ್ಬೋದಾ ಮೇಡಮ್? ಜಿಲ್ಲೆ ಇದೆ, ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮೊದಲಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದ್ರೆ ಬೆಳಗಾವಿನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಖಂಡಿತವಾಗಿ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಮಹಿಳಾ ಕೋಟಾ ಇನ್ನೂ ಖಾಲಿಗೆ ಜಮಾ, ಹೀಗಾಗಿ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಎರಡನೇ ಲಿಸ್ಟ್ನಲ್ಲಿ ಆಗುತ್ತೆ. ನಿರ್ಧಾರ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಹೇಳಿದ್ದಾರೆ. ಖಂಡಿತವಾಗ್ಲೂ ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಅದು ನನ್ನ ಕೈಯಲ್ಲಿ ಅದೇನೇ ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ನಮ್ಮ ಹಿರಿಯರಿಗೆಲ್ಲ ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಹಾಗೆ ಅನ್ನಲಿಕ್ಕೆ ಸಾಧ್ಯ. ಪ್ರಜಾಪ್ರಭುತ್ವ ಅವರವರ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಟ್ಮೆಂಟಲ್ಲಿ ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರು ಚರ್ಚೆ ಮಾಡಿ ಖಂಡಿತವಾಗೂ ಸುಗಮವಾಗಿ ಹೊಸತನ ಅಲ್ವಾ, ಹೊಸ ಸರ್ಕಾರ ಎಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಶಿವಕುಮಾರ್ ಅವರು ಸಂಘಟದ ಚಂದ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನೋಡ್ಕೊಂಡು ಬಂದರೆ ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರ ಜೊತೆಯಲ್ಲಿ ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಅಂದರೆ ಸಮಾಧಾನಗೊಳಿಸ್ಬೋದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆಲ್ಲ ಅಡ್ಡಿ ಆಗ್ತಾ ಇದೆಯಾ? ಖಂಡಿತವಾಗಿ ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಎಲ್ಲ ಸಮಾಧಾನದಿಂದ ಮುಂದೆ ಇನ್ನೆಷ್ಟು ಸ್ಥಾನ ಸಿಗ್ತಾವೆ ಮೇಡಮ್ ಬೆಳಗಾವಿಗೆ? ಇನ್ನೂ ಹೆಚ್ಚುವರಿ 2 ಸಿಗ್ಬೋದಾ ಮೇಡಮ್? ಜಿಲ್ಲೆ ಇದೆ, ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮೊದಲಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದ್ರೆ ಬೆಳಗಾವಿನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಖಂಡಿತವಾಗಿ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.